ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇವತ್ತು ಏನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಚೈನ್ ಸಾ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸ್ಟಿಲ್ ಕಂಪ್ನಿದು ಚೈನ್ ಸಾ ತೊಗೊಂಡಿದ್ದೀವಿ, GTA40 ಅಂತ ಮಾಡೆಲ್ ನಂಬರು. ಸೊ ಇದು ನಾವು ಕಪಾತ್ ಮಾಡಲಿಕ್ಕೆ ಮಕೀಟಾದ ಯೂಸ್ ಮಾಡ್ತಾಯಿದ್ದೀನಿ ಚೈನ್ ಸಾ. ಅದರೊಂದು ಸ್ವಲ್ಪ ಅದು ತುಂಬ ಹೆವಿ ಆಯಿತು, ಮೇಲೆ ಹತ್ತಿ ಅಂದರೆ ನೆತ್ತಿವರೆಗೂ ಹೋಗಿ ಕಪಾತ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ಹ್ಯಾಂಡಿ ಆಗಿರೋ ಮಿಷಿನ್ನ ತೊಗೊಂಡಿದ್ದೀನಿ. ಸೊ ಮಾಡೆಲ್ ನಂಬರ್ ಬಂದು GTA40 ಅಂತ, ಸ್ಟಿಲ್ ಕಂಪ್ನಿದು. ಸೊ ಎಲ್ಲರೂ ತೋಟಕ್ಕೆ ಬಂದಿದೆ, ಸೊ ತೋಟದಲ್ಲಿ ಅನ್ಬಾಕ್ಸ್ ಮಾಡೋಣ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಇದು ಪ್ರೀವಿಯಸ್ ವೀಡಿಯೋಲಿ ನಿಮಗೆ ಟೈರ್ ಇನ್ಫ್ಲೇಟ್ರದ್ದು ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ KOA20 ಸ್ಟಿಲ್ ಕಂಪ್ನಿದು. ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ಸೊ ಅದರಲ್ಲೂ ಸೇಮ್ ಬ್ಯಾಟ್ರೀಸೇ ಯೂಸ್ ಆಗೋದು. ಸೊ ಇದರೆಲ್ಲ AS ಸೀರೀಸ್ ಬ್ಯಾಟ್ರೀಸಲ್ಲಿ ವರ್ಕ್ ಆಗುವಂಥದ್ದು. ಸೊ ನೀವು ಆ ಬ್ಯಾಟ್ರಿನ ತೆಗೆದು ಇದಕ್ಕೆ ಸ್ವಾಪ್ ಮಾಡ್ಬೋದು, ಇದ್ರದ್ದು ಬ್ಯಾಟ್ರಿ ತೆಗೆದು ಅದಕ್ಕೆ ಸ್ವಾಪ್ ಮಾಡ್ಬೋದು. ಬೇರೆ ಸುಮಾರು ಇಂಪ್ಲಿಮೆಂಟ್ಸ್ ಇದೆ ಸ್ಟಿಲ್ ಕಂಪ್ನಿಲಿ. AS ಬ್ಯಾಟ್ರಿ ಸೀರೀಸ್ದೇ ನೀವು ಸುಮಾರು ಇಂಪ್ಲಿಮೆಂಟ್ಸು ಇದೆ. ಸೊ ಇದನ್ನೇನು ಅಂತಂದರೆ ನೀವು ಇಂಟರ್ಚೇಂಜ್ ಮಾಡ್ಕೋಬೋದು. ಸೊ ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಸೊ ಬನ್ನಿ, ಇನ್ನು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ ಕಂಟೆಂಟಲ್ಲಿ ಏನೇನಿದೆ ಚೆಕ್ ಮಾಡೋಣ ಬನ್ನಿ. ಓಕೆ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದು ಕೇಸೇ ಕೊಟ್ಟಿದ್ದಾರೆ ಇವರು. ಸೊ ಹಂಗಾರೆ ಈ ಬಾಕ್ಸ್ನ ಪಕ್ಕಕ್ಕೆ ಇಡೋಣ. ಓಕೆ, ಸೊ ಬಾಕ್ಸ್ ಚೆಕ್ ಮಾಡ್ಬೋದು. ಸೊ ಏನು ಕ್ಯಾರಿ ಮಾಡಲಿಕ್ಕೆ ಇದನ್ನು ಒಂದು ಔಟರ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಬಾಕ್ಸಲ್ಲಿ ಏನಿದೆ ನೋಡೋಣ. ಓಕೆ, ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ನೋಡ್ಬೋದು. ಸೊ ಬಾಕ್ಸಲ್ಲಿ ನಿಮಗೆ ಮೇನ್ ಯೂನಿಟ್ಟು ಇದು ಬಂದಿದೆ. ಸೊ ಇದೇ AS ಸೀರೀಸ್ ಬ್ಯಾಟ್ರೀಸ್ ಅಂತ ಹೇಳಿದ್ದು, ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇದು 2 ಬ್ಯಾಟ್ರಿ ಬರುತ್ತೆ. ಓಕೆ, ಸೊ ಯಾಕಂದರೆ ಇದು 2 ಬ್ಯಾಟ್ರಿಲಿ ರನ್ ಆಗುವಂಥ ಯೂನಿಟ್ಟು. ಸೊ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಲಾಟ್ಸು ಕೊಟ್ಟಿದ್ದಾರೆ. ಬೇಕು ಅಂದರೆ ಇನ್ನು ಅಡಿಷ್ನಲ್ ಬ್ಯಾಟ್ರೀಸನ್ನು ಪರ್ಚೇಸ್ ಮಾಡಿದ್ರೆ ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಸೊ ಇದು ಯೂನಿಟ್ಟು ನೋಡ್ಬೋದು, ತುಂಬ ಹ್ಯಾಂಡಿಯಾಗಿದೆ. ತುಂಬ ಅಷ್ಟೊಂದು ವೆಯ್ಟ್ ಇಲ್ಲ. ಒಂದು ಬ್ಯಾಟ್ರಿ ಎಲ್ಲ ಹಾಕ್ಕೊಂಡ್ರೆ ಒಂದು 2 kg ಬರ್ಬೋದು ಅಂತ ಅನ್ಕೋತೀನಿ. ಸೊ ಇದನ್ನು ನೀವು ಆರಾಮಾಗಿ ಮರ ಹತ್ತಿ ಮೇಲ್ವರೆಗೂ ಕಪಾತ್ ಮಾಡ್ಕೊಂಬರ್ಬೋದು. ಸೊ ಚೈನ್ಗೆ ಒಂದು ಕವರ್ ಕೊಟ್ಟಿದ್ದಾರೆ. ಸೊ ಇದೇ ಚೈನು. ಓಕೆ, ಸೊ ಇದರದ್ದು ಪ್ರೀವಿಯಸ್ ವರ್ಷನ್ ಒಂದಿದೆ ಚಿಕ್ಕದು, ಅದು ಸಿಂಗಲ್ ಬ್ಯಾಟ್ರಿ, ಇದು ಡಬಲ್ ಬ್ಯಾಟ್ರಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಮೇಜರು 2 ಬ್ಯಾಟ್ರಿ, ಸ್ವಲ್ಪ RPM ಜಾಸ್ತಿ ಇದೆ. ಬ್ಲೇಡು ಅಂದರೆ ಈ ಚೈನ್ದು ಸೈಜು ಉದ್ದ ಮಾಡಿದ್ದಾರೆ. ಸೊ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದಕ್ಕೆ ಸಪ್ರೇಟಾಗಿ ಆಯಿಲ್ ರಿಸರ್ವಾಯರ್ ಬರುತ್ತೆ. ಸೊ ನೀವು ಇಲ್ಲಿ ಆಯಿಲ್ನ ಫಿಲ್ ಮಾಡಿ ಲೂಬ್ರಿಕೇಟ್ ಆಗೋಕ್ಕೆ. ಹಳೆ ಮಾಡಲಲ್ಲಿ ನಿಮಗೆ ಆಯಿಲ್ನ ಪ್ರತಿ ಸಲ ನೀವೇ ಲೂಬ್ರಿಕೇಟ್ ಮಾಡಬೇಕಾಯ್ತು ಮ್ಯಾನ್ಯುಯಲ್ ಆಗಿ. ಸೊ ಇದರಲ್ಲಿ ಇದಿಲ್ಲ. ನೀವು ಒಂದ್ಸಲಿ ಆಯಿಲ್ನ ಫಿಲ್ ಮಾಡಿದ್ರೆ ನೀವು ಇದನ್ನು ಅದೇ ಸೆಲ್ಫ್ ಲೂಬ್ರಿಕೇಟ್ ಆಗುತ್ತೆ. ಸೊ ಇದು ಜಸ್ಟ್ ಚೈನ್ನ ಕಾಪಾಡಲಿಕ್ಕೋಸ್ಕರ ಒಂದು ಕವರ್ ಕೊಟ್ಟಿದ್ದಾರೆ. ಓಕೆ, ಇದೆ ಮಿಷಿನ್ನು. ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಇಂಡಿಕೇಟರ್ ಇದೆ. ಸೊ ಬ್ಯಾಟ್ರಿ ಹಾಕಿದಾಗ ನಿಮಗೆ ಎಷ್ಟು ಚಾರ್ಜ್ ಇದೆ ಅನ್ನೋದು ತೋರಿಸುತ್ತೆ. ಓಕೆ, ಇದು ಮಿಷಿನ್ನು. ಅದು ಬಿಟ್ಟರೆ ನಿಮಗೊಂದು ಟೂಲ್ ಸಿಗುತ್ತೆ. ಸೊ ಇದು ಚೈನ್ನ ಟೆನ್ಷನ್ನ ಚೇಂಜ್ ಮಾಡಲಿಕ್ಕೆ, ಆಮೇಲೆ ಜಾಸ್ತಿ ಕಡಿಮೆ ಮಾಡೋಕ್ಕೆ, ಮತ್ತು ಚೈನ್ ಏನಾದರೂ ವೇರ್ ಆ್ಯಂಡ್ ಟೈರ್ ಆದಾಗ ರೀಪ್ಲೇಸ್ ಮಾಡಲಿಕ್ಕೆ ಈ ಟೂಲು ಬೇಕಾಗುತ್ತೆ. ಸೊ ಅದೊಂದು ಟೂಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಚಾರ್ಜರ್ ಕಾಣ್ತಾ ಇದೆ. ಸೊ ಇದು 2 ಬ್ಯಾಟ್ರಿನ ಒಟ್ಟಿಗೆ ಚಾರ್ಜ್ ಮಾಡ್ಬೋದು ನೀವು ಈ ಥರ ಚಾರ್ಜಿಂಗ್ಗೆ. ಸೊ ನೀವು ಚಾರ್ಜ್ಗೆ ಹಾಕಿದಾಗ ಇಲ್ಲಿ ಗ್ರೀನ್ ಲೈಟು ಇಂಡಿವಿಜುವಲ್ ಆಗಿ 2ಕ್ಕೆ ಅಂದರೆ 2 ಬ್ಯಾಟ್ರಿ ಇದೆ. ಸೊ 2 ಇಂಡಿಕೇಟರ್ಸ್ ಬರುತ್ತೆ. ಸೊ ಫಸ್ಟ್ ಇನಿಷಿಯಲಲ್ಲಿ ರೆಡ್ ಬರುತ್ತೆ, ಆಮೇಲೆ ಗ್ರೀನು ಕಾನ್ಸ್ಟೆಂಟಾಗಿ ಗ್ರೀನ್ ನಿಂತ್ಕೊಳ್ಳುತ್ತೆ. ಸೊ ಆ ಗ್ರೀನ್ ಲೈಟ್ ಆಫ್ ಆದಾಗ 100% ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಅನ್ಕೋಬೋದು. ಸೊ ಇದು ಚಾರ್ಜರು ಬಂದಿದೆ ಸೆಟ್ಟು. ಓಕೆ, ಸೊ ಇದು ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇನ್ಸರ್ಟ್ ಮಾಡಿ ನೋಡೋಣ. ಸೊ ಬ್ಯಾಟ್ರಿ ಇನ್ಸರ್ಟ್ ಮಾಡಲಿಕ್ಕೆ ಏನಿಲ್ಲ. ಓಕೆ,
ಸೊ ಪ್ರೆಸ್ ಮಾಡಿ, ಇನ್ನೊಂದು ಸೇಮ್ ಈ ಕಡೆಯಿಂದ ಹಾಕಿ. ಓಕೆ, ಸೊ 2 ಬ್ಯಾಟ್ರಿ ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿ ಬ್ಯಾಟ್ರಿ ಇಂಡಿಕೇಟರ್ಸ್ ಇದೆ ನೋಡಿ, ಬ್ಯಾಟ್ರಿ ಆನ್ ಆಗಿದೆ, ಜಸ್ಟ್ ಒಂದೇ ಒಂದು ಲೈಟ್ ಇದೆ. ಸೊ ಬ್ಯಾಟ್ರಿ ರೀಚಾರ್ಜ್ ಮಾಡಬೇಕು, ಬ್ಯಾಟ್ರಿ ಫುಲ್ ಕಂಪ್ಲೀಟ್ ಚಾರ್ಜ್ ಇಲ್ಲ, ನೋಡ್ತಾ ಇದ್ದೀರಾ. ಓಕೆ, ಸೊ ಇದನ್ನು ತೆಗೀರಿ. ಇದರಲ್ಲಿ ಇನ್ನೊಂದು ಸೇಫ್ಟಿ ಏನು ಕೊಟ್ಟಿದ್ದಾರೆ, ನೀವು ಡೈರೆಕ್ಟಾಗಿ ಟ್ರಿಗರ್ನ ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮೇಲೆ ಏನಿದೆ, ಸೊ ಇದನ್ನು ನೀವು ಕೆಳಗಡೆ ಪ್ರೆಸ್ ಮಾಡಿದಾಗಷ್ಟೇ ನೀವು ಟ್ರಿಗರ್ನ ಆನ್ ಮಾಡ್ಬೋದು. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಹತ್ರ ಬರ್ತೀನಿ, ನೋಡ್ಬೋದು. ಹಿಂಗಿದೆ. ಈಗ ಬ್ಯಾಟ್ರೀಸು ಎಲ್ಲ ಇನ್ಸ್ಟಾಲ್ ಆದಮೇಲೆ ಅದೇ ಒಂದು 2 kg ಬರ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ. ಓಕೆ, ಸೊ ಇದಕ್ಕೆ ಒಂಚೂರು ಆಯಿಲ್ ಹಾಕಬೇಕು. ಈಗ ಸದ್ಯಕ್ಕೆ ಆಯಿಲ್ ಇಲ್ಲ, ಸೊ ನಾನು ಆಯಿಲ್ ಹಾಕ್ಬಿಟ್ಟು ನಿಮ್ಗೆ ಇದ್ರದ್ದೊಂದು ಡೆಮೋನು ತೋರಿಸ್ತೀನಿ. ಓಕೆ, ಸೊ ನಿಮ್ಮದು ಆದಮೇಲೆ ಕವರ್ ಹಾಕ್ಬಿಟ್ಬಿಟ್ಟು ಸ್ಟೋರ್ ಮಾಡ್ಬೋದು. ಸೊ ಬೇರೆ ಏನು ಎಕ್ಸ್ಟ್ರಾ ನೀವು ಆನ್ ಮಾಡಬೇಕು ಆಫ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸೊ ಟ್ರಿಗರ್ ಬಿಟ್ಟಿದ ತಕ್ಷಣ ಮಷೀನ್ ಆಫ್ ಆಗುತ್ತೆ. ಸೊ ಹಂಗೆ ನೀವು ಟ್ರಿಗರ್ನ ಪ್ರೆಸ್ ಮಾಡೋಕ್ಕಾಗಲ್ಲ. ಇದೊಂದು ಸೇಫ್ಟಿ ಫೀಚರ್, ಯಾಕಂದರೆ ಈಗ ಮೇಲೆ ಹತ್ತಿರ್ತೀವಿ, ನಾವು ಕೈ ಇಲ್ಲಿ ಇಟ್ಕೊಂಡಾಗ ಏನೋ ಆಕ್ಸಿಡೆಂಟಲಿ ನೀವು ಅದನ್ನು ಆನ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಫೀಚರು. ಸೊ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಅದು ಆನ್ ಆಗೋದು. ಸೊ ರೈಟ್ ಹ್ಯಾಂಡ್ ಯೂಸರ್ಸ್ಗೆ ಇಲ್ಲಿದೆ, ಲೆಫ್ಟ್ ಹ್ಯಾಂಡ್ ಯೂಸರ್ಸ್ಗೆ ಇಲ್ಲಿದೆ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಈ ಕಡೆ ಬಟನ್ನು, ರೈಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಈ ಕಡೆ ಬಟನ್. ಓಕೆ, ಇನ್ನೇನು ಇಲ್ಲ ಬಾಕ್ಸಲ್ಲಿ. ಇದೊಂದು ಲೀಫ್ಲೆಟ್ ಕೊಟ್ಟಿದ್ದಾರೆ, ವಾರ್ನಿಂಗ್ಸು ಏನೇನು ಇದೆ ಅಂತ. ಸೊ ಅದೊಂದು ಓದಿ ನೀವೇನೋ ಪರ್ಚೇಸ್ ಮಾಡಿದ್ರೆ ಇದನ್ನು. ಆಮೇಲೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಓಕೆ, ಇದೊಂದು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಇದಿಷ್ಟೇ ಬಾಕ್ಸ್ ಕಂಟೆಂಟು. ಸೊ ಬೇರೆ ಏನೇನು ಬಾಕ್ಸಲ್ಲಿ ಇಲ್ಲ. ಇದೊಂದು ರಿಂಗ್ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಕಾರ್ಬನೇರ್ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ಈ ರಿಂಗ್ನ ಇಲ್ಲಿಗೆ ಹಾಕೊಬೋದು. ಇಲ್ಲಿಗೆ ಹಾಕ್ಕೊಂಡು ನೀವು ಇದರಿಂದ ನೀವು ಬೆಲ್ಟ್ಗೆ ಎಲ್ಲಿಗಾದರೂ ಹುಕ್ ಮಾಡ್ಕೊಬೋದು. ಸೊ ಮೇಲೆ ಹತ್ತುವಾಗ ನಿಮಗೆ ಈಸಿ ಇರುತ್ತೆ ಅಂತ. ಸೊ ಇದೊಂದು ರಿಂಗ್ ಕೊಟ್ಟಿದ್ದಾರೆ, ಅದೊಂದು ಹಾಕ್ಕೊಳ್ಳಿ. ಓಕೆ, ಸೊ ಬೇರೆ ಇನ್ನೇನು ಇಲ್ಲ ಬಾಕ್ಸಲ್ಲಿ. ಸೊ ಇದಿಷ್ಟು ಬಂದಿದೆ ಬಾಕ್ಸ್ ಕಂಟೆಂಟು. ಸೊ ಇದಿಷ್ಟು ಜಸ್ಟ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಸೊ ಇದರದ್ದು ನೆಕ್ಸ್ಟ್ ವಿಡಿಯೋಲಿ ಇದರದ್ದು ಯೂಸೇಜ್ನ ನಾನು ತೋರಿಸ್ಕೊಡ್ತೀನಿ, ಅಥವಾ ಇದೇ ವಿಡಿಯೋಲಿ ಒಂದು ಜಸ್ಟ್ ಒಂದು ಶಾರ್ಟ್ ಏನು ಡೆಮೋ ಥರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದು ಹೆಂಗೆ ಕಟ್ ಆಗುತ್ತೆ ಅಂತ. ಸೊ ಈಗ ನೀವು ಅನ್ಬಾಕ್ಸಿಂಗ್ ನೋಡಿದ್ರಿ. ಸೊ ಈಗ ಇದೊಂದು ಅಂದರೆ ಇದು ಹೆಂಗೆ ಕಟ್ ಮಾಡುತ್ತೆ ಅನ್ನೋದ ನಿಮಗೆ ತೋರಿಸ್ತೀನಿ. ಸೊ ಇದೀಗ ಸಂಪಿಗೆ ಮರ. ಸೊ ಇದನ್ನು ಆ್ಯಕ್ಚುಲಿ ಕಟ್ ಮಾಡಲ್ಲ, ನಾನೀಗ ಇದನ್ನು ತರಿಸಿರೋದು ಟೀಕ್ ಮರ ಕಪಾತ್ ಮಾಡಲಿಕ್ಕೆ. ಆದರೆ ಇದು ಸೈಜ್ ನೋಡ್ಬೋದು ನೀವು, ದಪ್ಪ. ಓಕೆನಾ, ಸೊ ಈ ಸೈಜ್ ಇದೆ, ನೋಡೋಣ ಹೆಂಗೆ ಕಟ್ ಮಾಡುತ್ತೆ. ನೋಡಿ. ಓಕೆ, ಸೊ ಇನ್ನೊಂದು ಮಾಡ್ತೀನಿ ನೋಡಿ. ನೋಡಿ ಈ ಥರ. ಓಕೆ, ಸೊ ಬ್ಯಾಟ್ರಿ ಡೌನ್ ಇದೆ, ಸೊ ಚಾರ್ಜ್ ಮಾಡಿಲ್ಲ. ಸೊ ಕಂಪ್ಲೀಟ್ ಡೌನಲ್ಲಿದೆ ಬ್ಯಾಟ್ರಿ, ಚೆಕ್ ಮಾಡಿ ನೋಡಿ, ಒಂದೇ ಒಂದು ಪಾಯಿಂಟ್ ಇದೆ. ಸೊ ಹಂಗಾಗಿ ಅಷ್ಟು ಪವರ್ ಇಲ್ಲ. ಸೊ ನೀವು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಈಸಿಯಾಗಿ ಕಪಾತ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಏನಾದರೂ ಈ ಕಾಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಾಧ್ಯವಾದಷ್ಟೇ ನಿಮ್ಗೆ ಯಾರು ರೈತರುಗಳಿಗೂ ಗೊತ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಥ್ಯಾಂಕ್ ಯು. ಇನ್ನೊಂದು ವಿಡಿಯೋಲಿ ಸಿಗೋಣ.